ಕಾರ್ಖಾನೆಯ ಪಟ್ಟು ಎಷ್ಟರ ಮಟ್ಟಿಗೆ ಸರಿ? ಈಗ ಅದ ವಿಷಯದ ಬಗ್ಗೆ ನಿನ್ನೆ ನಾವೆಲ್ಲ ಒಂದು 400 ಜನ ರೈತರು ಸೇರಿದ್ವಿ ನಮ್ಮ ಮುಧೋಳ ಜೈಲು ಬಿಸಿ ಒಳಗೆ. ಒಂದು ಚರ್ಚೆ ಏನು ಮಾಡಿವಿ ಅಂದ್ರೆ, ಏನು ಇದಕ್ಕಿದ್ದಂಗೆ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಮಾಲೀಕರು ಗುಳ್ಗುಂಟಿ ಅವ್ರು ಏನು ನೇಮಗಳು ತರಾಕ್ತಾರಂದ್ರೆ 500 ಮೀಟ್ರ್ ಒಳಗಡೆ ಯಾರೂ ರೈತರು ಬರಬಾರ್ದು, ನಮ್ಮ ಫ್ಯಾಕ್ಟ್ರಿಗೆ ಯಾರೂ ರೈತರು ಗಲಾಟೆ ಮಾಡಬಾರ್ದು ಅಂತೇಳಿ ಒಂದು ಆದೇಶವನ್ನು ತೊಗೊಳಕ್ಕೆ ಪ್ರಯತ್ನ ಮಾಡಕತ್ತಾರ. ಅದಕ್ಕೆ ನಿನ್ನೆಲ್ಲ ರೈತರು ಕೂಡ ನಾವೇನು ಹೇಳಿವಿ, ನೋಟಿಸ್ ಕಳಿಸ್ಯಾರ. ಆದರೆ ರೈತರು ನಾವೇನು ಹೇಳಾಕ್ತೀವಿ ಗುಳ್ಗುಂಟಿ ಅವರಿಗೆ, 500 ಮೀಟರ್ದಾಗ ಎಷ್ಟು ಕಬ್ಬು ಬದಲೇ ಅಷ್ಟು ಕಬ್ಬು ನುರಿಸಿ ನೀವು ಕಾರ್ಖಾನೆ ಚಾಲೂ ಮಾಡಿರಿ, ಅದ್ರ ಮುಂದೆ ರೈತರ ಕಬ್ಬನ್ನು ತೊಗೋಬೇಡ್ರಿ ಅಂತೇಳಿ ರೈತರೆಲ್ಲ ಚರ್ಚೆ ಮಾಡ್ಕೊಂಡಿವಿ. ಆಮೇಲೆ ಇನ್ನೊಂದು ರೈತರಿನ್ನ ಹಳ್ಳಿ ಒಳಗೆ ಗುಳ್ಗುಂಟಿ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಗ್ಯಾಂಗ್ಗಳೇನು ಕಬ್ಬು ಕಡಿತಾವಲ್ಲ, ಆ ರೈತನ 500 ಮೀಟ್ರ್ ಆಚೆನ ಆ ಕಬ್ಬು ಹೆಂಗೆ ಒಯ್ತಾನೋ ಒಯ್ಲಿ ಅನ್ನುವಂಥದ್ದು ಒಂದು ಸ್ಪಷ್ಟೀಕರಣ ನಾವು ಕೊಟ್ಟಿವಿ. ಈಗಾಗಲೇ ಇವತ್ತೇನು ನಾವೆಲ್ಲ ರೈತರು ಸೇರಿ ಮತ್ತೊಂದು ಚರ್ಚೆ ಮಾಡ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿ ಆಮೇಲೆ ಎಲ್ಲ TV ಮುಖಾಂತರ ಪತ್ರಿಕೆಗೆಲ್ಲ ಹೊರಡಿಸಿ ಈ ಕಾರ್ಖಾನೆ ಮಾಲಕರಿಗೆ ಒಂದು ಸ್ವಲ್ಪ ಪಾಠ ಸರಿಯಾಗಿ ಕಲಿಸ್ಬೇಕು ಅನ್ನುವಂಥ ಕಾರ್ಯಕ್ರಮ ನಾವು ಈಗಾಗಲೇ ಇಟ್ಕೊಂಡಿವಿ. ಉದ್ದೇಶ ಏನಂದರೆ, ಈ ಕಾರ್ಖಾನೆ ಇಂಥ ರೈತರ ಮ್ಯಾಗ ದೌರ್ಜನ್ಯ ಮಾಡ್ತಕ್ಕಂಥ ಈ ಕಾರ್ಖಾನೆ ಮಾಲಕರುಗಳನ್ನ ರೈತರನ್ನ ಒಂದು ಸ್ವಲ್ಪ ನೀತಿ ಪಾಠ ಕಲಿಸಲೇಬೇಕಾಗುತ್ತೆ. ಯಾಕಂದರೆ ಏನೂ ವಿಷಯ ಗೊತ್ತಿಲ್ಲಾರ್ದೇ ಕೇಸ್ ಹಾಕುವಂಥದ್ದು, ಅಲ್ಲಿ ಯಾರೂ ಇರೋದಿಲ್ಲ, ಆ ಫೋಟೋನೂ ಅವ್ರದ್ದಲ್ಲ, ಯಾರ ಫೋಟೋನು ಹೆಸರು ಹಚ್ಚಿ ಯಾರ್ದೋ ಹೆಸರಿಗೆ ಕೆಡಿಸಿ ಭಾಳ ಅಪಾಯಕಾರಿ ಒಂದು ಕೆಲಸ ಮಾಡುವಂಥ ಈ ಕಾರ್ಖಾನೆ ಮಾಲಕರುಗಳದಾರಲ್ಲ, ಎಲ್ಲ ಕಾರ್ಖಾನೆ ಮಾಲಕರು ಕೂಡಿ ಮಾಡಕತ್ತಿದ್ದ ಇದನ್ನು ನಾವು ಬಿಡೋದಿಲ್ಲ, ಇದನ್ನು ಪಾಠ ಕಲಿಸೇ ತೀರ್ತೀವಿ. ನಾಳೆ ಶುಕ್ರವಾರ ದಿವಸ ನಾವು ಈಗಾಗಲೇ ರಸ್ತೆಗೆ ಬರ್ತೀವಿ. ಶಿರುಳ ಕ್ರಾಸ್ನಾಗ ಅಲ್ಲಿ ರಸ್ತೆ ತಡೆ ಮಾಡುವಂಥದ್ದು ಅಥವಾ ಕಬ್ಬು ಕಳಿಸುವಂಥ ಕಾರ್ಖಾನೆ ಏನು ಹೊಕ್ಕತ್ಲ ಆ ಕಬ್ಬನ್ನು ತಡೆಯುವಂಥ ಕಾರ್ಯಕ್ರಮನ ಮಾಡ್ತೀವಿ. ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಮಾತ್ರ. ಯಾಕಂದ್ರೆ ಶುಕ್ರವಾರ ದಿವಸ 2 ಗಂಟೆಗೆ ಅಲ್ಲಿ ಸೇರ್ತೀವಿ. ಅಲ್ಲಿ ಸೇರಿ ನಾವು ಒಂದು ಭಾಳ ಸೀರಿಯಸ್ ಆದ ತೀರ್ಮಾನ ಮಾಡ್ತೀವಿ. ನಮ್ಮದೇನು ಪ್ಲಾನಿಂಗ್ ಐತೆ ಕನಿಷ್ಠ ಕಾರ್ಖಾನೆ ಪಕ್ಕ ಬುದ್ಧಿ ಕಲಿಸಿ ಕಾರ್ಖಾನೆ ಕಬ್ಬು ಕಳಿಸೋದನ್ನು ನಿಲ್ಲಿಸ್ಬೇಕಂತೇಳಿ ನಾವೆಲ್ಲ ಒತ್ತಾಯ ಮಾಡಾಕತ್ತೀವಿ. ಯಾರೇ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಯ ಮಾಲಕರಿಗೆ ಕಬ್ಬು ಕಳಿಸೋರು ಶುಕ್ರವಾರ ಅನುಗುಣದ ನೀವು ಕಾರ್ಖಾನೆ ಕಬ್ಬು ಕಳಿಸಿ ಕುಲ ಮಾಡ್ಬೇಕಷ್ಟೇ. ಆ ನಂತರ ನೀವು ಕಬ್ಬು ಕಳಿಸಿದ್ರೆ ಕಬ್ಬು ಕಾರ್ಖಾನೆಗೆ ನಾವು ಬಿಡೋದಿಲ್ಲ. ಎಚ್ಚರಿಕೆ ರೈತರಿಗೆ ವಿನಂತಿ, ಬೇರೆ ಕಾರ್ಖಾನೆ ಕಳಿಸ್ಕೊಡ್ರಿ ಪರವಾಗಿಲ್ಲ. ಆ ರೈತರು ಹೆಚ್ಚಿನ ಸಂಖ್ಯೆಯಲ್ಲ ಶಿರುಳ ಕ್ರಾಸ್ದಾಗ ಹೆಚ್ಚಿನ ಸಂಖ್ಯೆ ರೈತರು ಕೊಡಬೇಕು. 2 ಗಂಟೆಗೆ ಶುಕ್ರವಾರ ದಿವಸ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತಲೇ ರೈತರಲ್ಲಿ ತಮ್ಮಲ್ಲಿ ವಿನಂತಿ. ನಮಸ್ಕಾರ ಎಲ್ಲರಿಗೂ. ಕಬ್ಬು ಬೆಳೆಗಾರರಿಗೆ ಕಬ್ಬು ಬೆಳೆಗಾರರಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಕಬ್ಬು ಬೆಳೆಗಾರರಿಗೆ ಕಬ್ಬು ಬೆಳೆಗಾರರಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಸಕ್ಕರೆ ಕಾರ್ಖಾನೆಯ ಶುಕ್ರವಾರ ದಿವಸ ಶಿರುಳ ಕ್ರಾಸ್ನೊಳಗೆ ಹೆಚ್ಚಿನ ಸಂಖ್ಯೆ ರೈತರು ಬರಬೇಕು. ಆ ರೈತರಿಗೆ ಮಾಡ್ತಕ್ಕಂಥ ಕಾರ್ಖಾನೆ ಮಾಲೀಕರ ಮೋಸನ್ನ ಮಾಡೋದನ್ನ ನಾವು ಪಾಠ ಹೇಳಬೇಕಾಗೈತಿ. ಆ ಕಾರಣಕ್ಕೆ 2 ಗಂಟೆಗೆ ಶುಕ್ರವಾರ ದಿವಸ ಹೆಚ್ಚಿನ ಸಂಖ್ಯೆ ರೈತರು ಬರಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಸರ್ ಅಲ್ಲಿ ಕೂಡಿ ಚರ್ಚೆ ಮಾಡ್ತೀವಿ. ಅಲ್ಲಿ ಕೂಡಿ ಎಲ್ಲ ರೈತರು ಕೂಡಿ ಅಲ್ಲಿ ಹೊರಗೆ ಹೋಗ್ಯಾರ ಅವರು. ಈಗ ನಾವು ಕೂಡಿದವ್ರು ಮುಖಂಡರದೀವಿ. ನಾವು ನಮ್ಗೆ ನಿಮ್ಮ ಮಾತು ಕೇಳಿ ನಾವು ಡಿಸಿಷನ್ ತೊಗೊಂಡ್ಬಿಟ್ಟು ಅಂದ್ರೆ ನಮ್ಮ ಸಂಘಟನೆಗೆ ಪಟ್ಟು ಬರ್ತೈತಿ. ನಾವು ಕೂಡ್ಬೇಕ್ರಿ. ಶುಕ್ರವಾರ ಟೈಮ್ ಕೊಡ್ತೀವಿ, ಶುಕ್ರವಾರ ಕೂಡ್ತೀವಿ. ಕೂಡಿದಾಗ ಅವಾಗ ಏನ್ ಹೇಳ್ತಾರೋ ಮುಖಂಡರು ಅವತ್ತು ಕೂಡಿದಾಗ ಚರ್ಚೆ ಮಾಡ್ಬೋದು ಹೇಳ್ಯಾರ. ನಿಮ್ಗೇನು ಬೇಡದಿಲ್ಲ, ನಿಮ್ಗೇನು ನಾವು ಮಾತಾಡಬೇಡ ತಂದಿಲ್ಲ. ಕೂಡಿದ ಮ್ಯಾಗತ್ತ ಮುಂದುವರ್ಸೋಕಿದ ಮೊದಲ ಇವ್ರ ಕೂಡ ಚರ್ಚೆ ಮಾಡ್ಕೊಂಡು ಕಿಸಿಂದ ಮುಂದುವರ್ಸ ಮಾಡೋದ್ರಲ್ಲ. ಹೌದಲ್ರಿ? ನಡಿ ಅವ್ರ ಮನೆಗೆ ಹೋಗ್ತಾರ ಮಂದಿ. ಚಲೋ ಆಗತ್ತೇನ್ರಿ ಅದ? ಚಂದನ್ರಿ ಅದ? ಪೊಲೀಸರು ತರ್ಲಿಲ್ರಿ ಅವ್ರನ್ನ. ಚಲೋ ಆಗತ್ತೇನ್ರಿ? ಮಾಡ್ಬೇಕಂದ್ರಿ ನಾವ ಹಂಗೆ ಬ್ಯಾಡ್ರಿ. ನಾವು ಹೋರಾಟ ಮಾಡ್ತೀವಿ. ನೀವು ಬರಕ್ರಿ ಅಲ್ಲಿ ಚರ್ಚೆ ಮಾಡ್ಕೊಂಡು ಸಮಾಧಾನ ಇರ್ತೀವಿ. ಪ್ರಾರಂಭ ಆದ ನಂತರ ಅದು ಏನು ಆಗಬೇಕು ಅನ್ನೋದಕ್ಕೆ ಚಲೋ ಆಗ್ತೈತಿ. ಅವಾಗ ಯಾರು ಬರಬೇಕು ಅಂತ ನಾವು ಹೇಳ್ತೀವಿ, ಅವ್ರು ಕರ್ಕೊಂಬರಕ್ರಿ. ಮುಂದೆ ಹೋಗೋದು. ಈಗ ನಮ್ಮ ಹೋರಾಟ ಚಲೋ ಇಲ್ರಿ. ಈಗ ಜನರಿಗೆ ನಾವು ಸಂದೇಶ ಕೊಟ್ಟದೀವಿ. ಇದು ಒಂದು ಕೇಳ್ರಿ ಸರ್, ಒಂದೇ ಕೇಳ್ರಿ.
ಈಗ ಗುಂಡು ಒಂದು ಬಿತ್ತಂದ್ರೆ ಇಲ್ಲ ಅದರಿಂದ ನಾವಿಲ್ಲ ನೀವಿಲ್ಲ ಆ ರೀತಿ ಕಾರ್ಖಾನೆ ಮಾಲಕರು ಮಾಡಾಕ್ತಾರೆ ನಮ್ಮ ರೈತರಿಗೆ. ಮಾಡಿ ಸಮರೋಡಿ ಫ್ಯಾಕ್ಟ್ರಿ ಒಳಗೆ ನಾವು ಮಣಿಪುರದಾಗ ಅದು ಇವ್ರು ನಾವು ಕೊಡಿ ನನಗೆ ತಾರ್ಯಾಗ ಊಟ ಮಾಡಿದ್ದಿಲ್ಲ. ನಷ್ಟ ಮಾಡಿದ್ರೆ ಇಲ್ಲಿ ಭಾಳ ತಗ ಮಾತಾಡ್ಕೊಂಡು ಕುಡಿತಿರ್ತಾರೆ ಗೌಡರು ನಷ್ಟ ಕರ್ಕೊಂಡ್ರೆ ಅಲ್ಲಿ ನಷ್ಟ ಮಾಡಾಕ್ತಿದ್ದೀವ. ಆ ಪುಣ್ಯಾತ್ಮ ಹುಡುಗ ಬಂದು ಬೇರೆ ಮಣಿಪುರ ಹುಡುಗ ಬಂದ ಬಿಲ್ ಕೊಟ್ಟಾಕ್ರಿ ಅವ್ನು ನಷ್ಟ ಮಾಡಿ ಅಲ್ಲಿ ಹೋಗ್ಬಿಡ್ದ ಅಲ್ಲಿ ಒಯ್ಯೋದಕ್ಕೆ ಭಯಂಕರ ಉರಿಯೋದಕ್ಕೆ ಹಿಂಗೆ ಹಂಗದಕ್ಕೆ ಅನ್ಕೊಡ್ದ. ಹಿಂದ್ಗಡೆ ಒಂದು ಕೆಲ ಮಂದಿ ಇಲ್ಲ ಅದಕ್ಕೆ ಇಷ್ಟ ಹೊಳ್ರಿ ಅಲ್ಲಿ ಭಾಳ ಧನಿ ಅಂತಂದ್ರೆ ಮುಂದೆ ಕೆಲ ಮಂದಿ ಏನತ್ತು ಇಲ್ಲ ನೀವು ಇಲ್ಲೇ ಮಾಡ್ರಿ ಅಂದ್ರೆ ಸಮಸ್ಯೆ ಆಗತ್ತೆ. ಯಾರು ಮಾಡಿ ಯಾಕೆ ಮಾಡೋರು ಅಂತ ಗೊತ್ತಿಲ್ರಿ ಆದ್ರೆ ಇಡೀ ಬಾಗಲಕೋಟೆ ಜಿಲ್ಲೆಗೆ ಎಲ್ಲರಿಗೂ ಗೊತ್ತಾಗೈತೆ. ಎಲ್ಲ ಅವ್ರದ್ದೆಲ್ಲ ಗೊತ್ತೈತೆ ಅವ್ರ ಸ್ವಭಾವ ಹೆಂಗೈತೆ ಅನ್ನೋದು. ಇದೇನು ವಿಶೇಷವಾಗಿ ಮಾತಾಡೋದು ಬರ್ರಿ. ಅವ್ರ ಹೆಸರಿಲ್ಲ ಹೆಸರು ಅಲ್ಲೈತಿ ಹೆಂಗ್ ಮಾಡೋದು ಯಾರು ಮನುಷ್ಯರ ಹತ್ತಾರನ್ರಿ ಮನುಷ್ಯಾಗ ಮನುಷ್ಯ ತೋರ್ಬೇಕ್ರಿ. ನೀವು ಸಾವುಕಾರ ಆಗ್ರಿ ಬ್ಯಾಟ್ರಿ 10 ಕಟ್ರಿ 100 ಕಟ್ರಿ ಮನುಷ್ಯಾಗ ಮಾನವೀಯತೆ ಮೌಲ್ಯಗಳು ಭಾಳ ರಕ್ಷಣೆ ಮಾಡ್ಬೇಕ್ರಿ. ಯಾವನಪ್ಪನ ವ್ಯಕ್ತಿನಲ್ಲಿ ಟಾರ್ಗೆಟ್ ಮಾಡಿ ಕೇಸ್ ಹಾಕ್ರಿ ಆಫ್ ಮಾಡ್ರತ್ತ ಫುಲ್ ಮಾಡ್ರತ್ತ ಹಾಕ್ತಿರಿ ಜೈಲ್ನಾಗ ಸಾಯ್ತೀವಿ ನಾವು. ಆದ್ರ ಈ ಬಸ್ ವ್ಯವಸ್ಥೆಗೆ ಮಾತ್ರ ಅವಕಾಶ ಕೊಡಂಗಿಲ್ಲ. ರಿಪೇರಿ ಮಾಡ್ತೀವಿ ನಾವು ಗೊತ್ತಿರಲಿಲ್ಲ. ಹೇಳ್ರಿ ಹಂಗಾರೆ ಹೆಂಗ್ ಮಾತಾಡ್ಬೇಕು ಹೇಳ್ರಿ. ಈಗ ಹಂಗಾರ ಈಗ ನೀವು ಹಿರಿಯರ್ದಾರೆ ನಮಗೆ ದೇವ್ರು, ನೀವು ಹಿರಿಯರ್ ಅಂದ್ರೆ ದೇವ್ರು ನಮಗೆ. ನಾವು ನಿಮ್ಗೆ ಗೌರವ ಕೊಡ್ಲೇಬೇಕು. ಜಗಳಾಡ್ತೀವಿ ಬೆರ್ಸ ಬೇರೆ ಆದ್ರೆ ಬಿಟ್ಟು ಕೊಡುದಿಲ್ಲ ನಾವು. ಅದಕ್ಕೆ ಮಾನ್ಯತೆ ಅಂತ ಕರಿತಾರ್ರಿ. ಅವ್ರು ಇಷ್ಟ ಬಂದಂಗೆ ಹಂಗೆ ಬೇಕಂತೇಳಿ ಅವ್ರ ಕಾಯ್ದಿತ್ತಂದ್ರೆ 500 ಮೀಟ್ರ್ ಹತ್ತ 6 ಮೀಟ್ರ್ ಹತ್ತ ಸುಳ್ಳದಾಗ 2 ಮೀಟ್ರದಾಗ ಬ್ಯಾಂಕ್ ಇಟ್ಕೊಂಡು ನೀರು ಹಾಕ್ತೀರಿ. ಅದನ್ನ ಚರ್ಚೆ ಮಾಡೋರಿ ಗೌಡ್ರ ಚರ್ಚೆ ಮಾಡ್ತೀವಿ ನಾವು. ಅದನ್ನ ಚರ್ಚೆ ಮಾಡಿ ನೋಡ್ರಿ. ಈಗ ನಾವು ಎಲ್ಲ ಮಾತಾಡ್ತೀವಿ. ಈಗ ಧನ್ಯರೇ ಬಂದದಕ್ಕೆ ಧನ್ಯವಾದ. ಚರ್ಚೆ ಮಾಡಿ ನಾವು ನೀವೆಲ್ಲ ಅಂತ ಮಾಡ್ತೀರೋ ನಮ್ಮ ಹೋರಾಟ ಮುಂದುವರ್ತೀವಿ. ಅವಾಗ ಚರ್ಚೆ ಮಾಡಿ ಹೋರಾಟ ಮುಂದೆ. ಸಕ್ಕರೆ ಕಾರ್ಖಾನೆಯ ಶುಕ್ರವಾರ ದಿವಸ ಸಿರುಳ ಕ್ರಾಸಿನೊಳಗೆ ಹೆಚ್ಚಿನ ಸಂಖ್ಯೆ ರೈತರು ಬರಬೇಕು. ಆ ರೈತರಿಗೆ ಮಾಡ್ತಕ್ಕಂಥ ಕಾರ್ಖಾನೆ ಮಾಲೀಕರ ಮೋಸನ್ನ ಮಾಡೋದನ್ನ ನಾವು ಪಾಠ ಹೇಳಬೇಕಾಗೈತಿ. ಆ ಕಾರಣಕ್ಕೆ 2 ಗಂಟೆಗೆ ಶುಕ್ರವಾರ ದಿವಸ ಹೆಚ್ಚಿನ ಸಂಖ್ಯೆ ರೈತರು ಬರಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಸರ್ ಅಲ್ಲಿ ಕೂಡಿ ಚರ್ಚೆ ಮಾಡ್ತೀವಿ. ಅಲ್ಲಿ ಕೂಡಿ ಎಲ್ಲ ರೈತರು ಕೂಡಿ ಅಲ್ಲಿ